ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ನಾನು ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆಯೇ ನಾನು ತಮ್ನೈಲಲ್ಲಿ ಹಾಕಿರುವಂಥ ಎಲ್ಲನೂ ಪ್ರಾಕ್ಟಿಕಲಾಗಿ ತೋರಿಸ್ತಿದ್ದೀನಿ. ಇನ್ನೂ ಕೆಲವೊಂದಷ್ಟು ಅಂದರೆ ನನಗೆ ಪಿಂಪಲ್ಸ್ ಇಲ್ಲ, ಹಾಗೆಯೇ ಉಳ್ಕಡ್ಡಿ ಆ ಥರದ್ದಿಲ್ಲ, ಅದನ್ನು ನಾನು ಮಾಡಿಲ್ಲ. ಅದನ್ನು ಥಿಯರಿಟಿಕಲ್ ಆಗಿ ಹಾಗೆಯೇ ಅವಕ್ಕೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತೆಂಗಿನ ಚಿಪ್ಪನ್ನ ಕಸ ಅಂತ ಬಿಸಾಕ್ಬಿಡ್ತೀವಿ, ಅದರಿಂದ ಎಷ್ಟೆಲ್ಲ ಪ್ರಾಡಕ್ಟನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತುಂಬ ಡೀಟೇಲಾಗಿ ತಿಳಿಸಿದ್ದೀನಿ. ಈ ಒಂದು ತೆಂಗಿನ ಚಿಪ್ಪನ್ನು ನಾವು ಬ್ಯೂಟಿ ಪ್ರಾಡಕ್ಟ್ ಆಗಿನೂ ಉಪಯೋಗಿಸ್ಕೋಬೋದು, ಹಾಗೆಯೇ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಸಹ ಉಪಯೋಗಿಸ್ಕೊಳ್ಬೋದು. ಮೊದಲನೇದಾಗಿ ನಾನು ತೆಂಗಿನ ಚಿಪ್ಪನ್ನು ತೊಗೊಂಡು ಒಲೆಯಲ್ಲಿ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನೀರು ಕಾಯಿಸೋದಿಲ್ಲ, ಅಂಡೆ ಒಲೆಯಲ್ಲಿ ಒಂದು ತೆಂಗಿನ ಚಿಪ್ಪನ್ನು ಹಾಕ್ಬಿಟ್ಟು ಒಂದನ್ನು ಹತ್ತಿಸ್ಕೊಂಡು ತವಾ ಮೇಲೆ ಇಟ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಅಂಡೆ ಒಲೆ ಇಲ್ಲ ಅಂದರೆ ಈ ಥರ ಸ್ಟವ್ ಮೇಲೆ ಇಟ್ಬಿಟ್ಟು ನೀವು ಹತ್ತಿಸ್ಕೊಳ್ಬೋದು. ಎಲ್ಲ ಇದಾದಮೇಲೆ ಈ ರೀತಿ ಆಗುತ್ತೆ. ಒಂದೊಂದೇ ತೆಂಗಿನ ಚಿಪ್ಪನ್ನ ನಾವು ಸುಡ್ತಾ ಇದ್ರೆ ನೀವು ಗಮನಿಸ್ಬೋದು, ಅದರಲ್ಲಿ ಒಂದು ರೀತಿ ಆಯಿಲ್ ಕಂಟೆಂಟು ಬರುತ್ತೆ. ಆ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದನ್ನು ನಾವು ಉಳ್ಕಡ್ಡಿಗೆ ಹಚ್ಬೋದು. ಆಯಿಲ್ ಕಂಟೆಂಟ್ನ ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಹಚ್ಚಿದ್ರೆ ಉಳ್ಕಡ್ಡಿ ಬೇಗ ವಾಸಿ ಆಗುತ್ತೆ. ಇದು ತುಂಬ ಬಿಸಿ ಇರುತ್ತೆ. ಇದು ಆರೋ ತನಕ ನಾವು ಒಂದು 2-3 ಬಟ್ಟೆನ ಐರನ್ ಕೂಡ ಮಾಡ್ಕೊಳ್ಬೋದು. ಐರನ್ ಬಾಕ್ಸ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಬಟ್ಟೆಗಳನ್ನ ಚೆನ್ನಾಗಿ ಐರನ್ ಮಾಡ್ಕೊಳ್ಬೋದು. ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆರಿದ್ಮೇಲೆ ಅದು ಈ ರೀತಿ ಇರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಬೋದು ಅಷ್ಟು ನೈಸಾಗಿ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನಾನು ಫಸ್ಟು ತವಾನ ಸುಡ್ಲಿಕ್ಕೂ ಮುಂಚೆ ಅದು ಫುಲ್ಲು ತುಕ್ಕಿಡ್ದಿತ್ತು. ಹಾಗೆಯೇ ನಾವು ಈ ತವಾನ ಇದನ್ನು ನಾನ್ ಸ್ಟಿಕ್ ಥರನೂ ಮಾಡ್ಕೊಳ್ಬೋದು. ಅದು ಚಿಪ್ಪಿನಲ್ಲಿ ಒಂಥರ ಆಯಿಲ್ ಕಂಟೆಂಟ್ ಇರುತ್ತೆ. ಅದು ಸುಡಬೇಕಾದ್ರೆ ನಾವು ಫುಲ್ಲು ಆ ಚಿಪ್ಪುಗಳನ್ನು ತವಾ ಫುಲ್ಲು ಸ್ಪ್ರೆಡ್ ಮಾಡಿದ್ರೆ ಆ ಆಯಿಲ್ ಕಂಟೆಂಟ್ ಎಲ್ಲ ತವಾಗೆ ಸ್ಪ್ರೆಡ್ ಆಗಿ ಅದು ಒಂದು ರೀತಿ ಆಯಿಲ್ ಕೋಟ್ ಆಗುತ್ತೆ. ಈ ರೀತಿ ನಾವು ತವಾನ ನಾನ್ ಸ್ಟಿಕ್ ಥರ ಮಾಡ್ಕೊಳ್ಬೋದು. ಹಾಗೆಯೇ ಅದು ಯಾವತ್ತೂ ರಸ್ಟ್ ಆಗೋದಿಲ್ಲ. ಈ ಥರ ನೈಸ್ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಸ್ವಲ್ಪ ಜರಡಿ ಮಾಡ್ಕೊಳ್ಬೇಕು. ಸ್ಟೈನರ್ ಇರುತ್ತಲ್ಲ, ಟೀದು ಸ್ಟೈನರ್ ಅಥವಾ ಫಿಲ್ಟರು, ಅದನ್ನು ತೊಗೊಂಡ್ಬಿಟ್ಟು ನಾವು ಸ್ವಲ್ಪನೇ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಬೇಕು. ಜರಡಿ ಮಾಡಿಕೊಂಡ್ರೆ ಇನ್ನೂ ನಮಗೆ ನೈಸಾಗಿರೋವಂಥ ಪೌಡ್ರ್ ಸಿಗುತ್ತೆ. ನಾವು ಜರಡಿ ಮಾಡಿದ್ಮೇಲೆ ಸಿಗುತ್ತಲ್ಲ ರಫ್ ಆಗಿರೋವಂಥದ್ದು, ಅದನ್ನು ನಾವು ಮುಖಕ್ಕೆ ಸ್ಕ್ರಬ್ಬರ್ ಆಗಿ ಸಹ ಉಪಯೋಗಿಸ್ಕೊಳ್ಬೋದು. ಸ್ಟೈನರಲ್ಲೇ ಉಳಿದಿರುತ್ತಲ್ಲ ಸ್ವಲ್ಪ ರಫ್ ಆಗಿರೋವಂಥದ್ದು, ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಮುಖಕ್ಕೆ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಮುಖ ತುಂಬ ಶೈನಿಂಗ್ ಆಗಿ ಬರುತ್ತೆ. ಆಮೇಲೆ ನಾವು ಈ ಥರ ಒಂದು ಖಾಲಿ ಬಾಟಲನ್ನ, ಯಾವುದಾದ್ರೂ ಭರಣಿ ಇರುತ್ತಲ್ಲ ಅದನ್ನು ತಗೊಳ್ಬೇಕು. ಯಾವುದು ಇಲ್ಲ ಅಂದರೆ ನಿಮ್ಮ ಹತ್ರ ಅಯೋಡಿಕ್ಸ್ ಬಾಟಲೋ ಅಥವಾ ವಿಕ್ಸ್ ಬಾಟಲೋ ಯಾವುದಾದ್ರೂ ಇರುತ್ತೆ, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಒಂದು ಚಿಕ್ಕದು ಬಾಟಲ್ ಇತ್ತು, ಈ ರೀತಿ ತೊಗೊಂಡಿದ್ದೀನಿ. ಜರಡಿ ಮಾಡ್ಕೊಂಡಿದ್ನಲ್ಲ ಅದನ್ನು 1.5 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇದು ನಾನು ಕಾಜಲ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಈ ರೀತಿ ಕಾಜಲ್ ಮಾಡಿ ಹಾಕ್ಕೊಂಡ್ರೆ. ಆಮೇಲೆ ಇದು ಪರಿಶುದ್ಧವಾದ ಮನೆಯಲ್ಲೇ ಮಾಡಿರುವಂಥ ಹರಳೆಣ್ಣೆ. ಇದು ಮನೆಯಲ್ಲೇ ನಮ್ಮ ತಾಯಿ ಮಾಡಿರುವಂಥ ಹರಳೆಣ್ಣೆ, ಪ್ಯೂರ್ ಕ್ಯಾಸ್ಟರ್ ಆಯಿಲು. ನಾವು ಇದನ್ನು ಮಾಡಬೇಕಾದ್ರೆ ಪ್ಯೂರ್ ಆಗಿರುವಂಥ ಹರಳೆಣ್ಣೆನೇ ತೊಗೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ಇದಕ್ಕೆ ನಾವು ಸ್ವಲ್ಪ ಹರಳೆಣ್ಣೆನೇ ಸೇರಿಸ್ಕೊಳ್ಬೇಕು. 1 ಸ್ಪೂನ ತೊಗೊಂಡ್ಬಿಟ್ಟು ಅದಕ್ಕೆ, ಅಂದರೆ ಜಾಸ್ತಿ ಏನು ಹಾಕೋದು ಬೇಡ, ಅದು ಜಾಸ್ತಿ ಹಿಡಿಯಲ್ಲ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿರುವಂಥ ಹರಳೆಣ್ಣೆ. ನೀವೇನಾದರೂ ಮಾಡಬೇಕು ಅಂದರೆ ಒಂದು ಪರಿಶುದ್ಧವಾದ ಹರಳೆಣ್ಣೆನೇ ತೊಗೊಂಡು ಮಾಡಿ. ಇದು ಒಂದು ಆಯಿಲ್ ಸ್ಟೋರ್ಸಲ್ಲೂ ಸಿಗುತ್ತೆ, ಹಾಗೆಯೇ ಆನ್ಲೈನಲ್ಲೂ ಅವೈಲಬಲ್ ಇದೆ, ತೊಗೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಈ ಥರ ಕಾಡಿಗೆನ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ, ಅಂದರೆ ಇದು ಹೋಮ್ಮೇಡ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಹಾಗೆಯೇ ಯಾವುದೂ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಈ ಥರ ಮಾಡಿಕೊಂಡು ಚಿಕ್ಕ ಮಕ್ಕಳಿಗಂತೂ ನಾವು ದಿನ ಕಾಡಿಗೆನ ಇಡ್ತಾನೆ ಇರ್ತೀವಿ, ಉಬ್ಬಿಗೆ ಅಥವಾ ಹಣೆಯಲ್ಲಿ ಇಡ್ತಾ ಇರ್ತೀವಿ. ಈ ರೀತಿ ಪ್ಯೂರಾಗಿ ನಾವೇ ಮನೇಲಿ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನೀವೇ ತುಂಬ ಚೆನ್ನಾಗಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ. ಇನ್ನು ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಅಲ್ಲಿಗೆ ಪೌಡ್ರನ್ನ ಸೇರಿಸ್ಕೊಂಡೆ. ಅದು ಕೊಕೊನಟ್ ಶೆಲ್ ಪೌಡ್ರ್ ಇತ್ತಲ್ಲ, ಅದನ್ನು ಇನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದು ಐಸ್ ಕ್ರೀಮ್ ಕಡ್ಡಿ ಇರುತ್ತಲ್ಲ, ಅದರಲ್ಲಿ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಮುದ್ದೆ ಕೋಲಲ್ಲಿ ಮುದ್ದೆ ತಿರುತ್ತೀವಲ್ಲ, ಆ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಳ್ಳೆ ಅದಕ್ಕೆ ಬಂದಿದೆ, ಅದು ಇಷ್ಟು ಗಟ್ಟಿಯಾಗಿ ಬರಬೇಕು, ಆವಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಈ ಥರ ಒಂದು ಇಯರ್ ಬಡ್ ಇರುತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹಚ್ಕೊಂಡು ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಳಿಗಂತೂ ಈ ಥರ ಮಾಡಿಬಿಟ್ಟು ಒಂದು ಇಯರ್ ಬಡ್ ತೊಗೊಂಡು ಅವ್ರ ಹಣೆಗಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಪೌಡ್ರನ್ನ ಅಂಟಿಸ್ಬಿಟ್ರಂತೂ ಅದು ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಹಾಗೆಯೇ ಇದು ವಾಟರ್ ಪ್ರೂಫಾ ಇಲ್ವಾ ಅಂತ ಕೂಡ ಟೆಸ್ಟ್ ಮಾಡ್ಕೊಳ್ಬೋದು. ನೋಡಿ, ಅಲ್ಲಿ ಸ್ವಲ್ಪ ಕೈಗೆ ಹಾಕ್ಕೊಂಡು ನೀರಲ್ಲಿ ಹಾಕ್ತಾನೆ ಇದ್ದೀನಿ, ಆದರೆ ನೀರಲ್ಲಿ ಸ್ವಲ್ಪ ನೀರು ಎಷ್ಟು ಪರಿಶುದ್ಧವಾಗಿ
ಕಾಣಿಸ್ತಾ ಇದೆ. ಸ್ವಲ್ಪನೂ ನೀರಲ್ಲಿ ಹೋಗಲೇ ಇಲ್ಲ, ಅದು ನೀರಲ್ಲಂತೂ ಹೋಗೋದೇ ಇಲ್ಲ. ಏನಾದರೂ ಸೋಪು ಅಥವಾ ಎಣ್ಣೆ ಹಾಕಿ ತೆಗ್ದಾಗ್ಲೇ ಅದು ಹೋಗೋದು. ಇದು ವಾಟರ್ ಪ್ರೂಫ್ ಕೂಡ ಹೌದು. ಮನೇಲೆ ನಾವು ಈ ಥರ ತುಂಬ ಚೆನ್ನಾಗಿರುವಂಥ ಒಂದು ಕಾಡಿಗೆ ಅಥವಾ ಕಾಜಲನ್ನು ನಾವು ಮನೇಲೆ ಹೋಮ್ ಮೇಡ್ ಆಗಿ ಮಾಡಿಕೊಂಡು ಹಚ್ಚೋದ್ರಿಂದ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆ ರೀತಿ ನಾವು ಮನೇಲೆ ತುಂಬ ಚೆನ್ನಾಗಿ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೋದು. ನೆಕ್ಸ್ಟ್ ನಾನು ಐಲೈನರ್ ಮಾಡ್ಕೊಳ್ಳೋದಕ್ಕೆ ಒಂದು ನೈಲ್ ಪಾಲಿಶ್ ಬಾಟಲ್ ತೊಗೊಂಡಿದ್ದೀನಿ. ಖಾಲಿಯಾಗಿರುವಂಥ ನೈಲ್ ಪಾಲಿಶ್ ಬಾಟಲ್ ಇದ್ದರೆ ಬಿಸಾಕಬೇಡಿ, ಈ ರೀತಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೈಲ್ ಪಾಲಿಶ್ ಬಾಟಲ್ ಖಾಲಿ ಆದ್ರೂ ಒಳಗಡೆ ಎಲ್ಲ ಮೆತ್ಕೊಂಡಿರುತ್ತೆ ಇನ್ನೂ ಸ್ವಲ್ಪ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಅದರೊಳಗಡೆ ಕಾಟನ್ ಹಾಕ್ಬಿಟ್ಟು ನೀಟಾಗಿ ಒಂದು ಇಯರ್ ಬಡ್ ತೊಗೊಂಡು ಸುತ್ತ ತಿರುಗಿಸ್ತಾ ಹೋದರೆ ಆ ಕಾಟನ್ ಎಲ್ಲ ಫುಲ್ ನೀಟಾಗಿ ಮೆತ್ಕೊಂಡು ಬಂದ್ಬಿಡುತ್ತೆ. ಅದಾದಮೇಲೆ ನಾವು ಇನ್ನು ಸ್ವಲ್ಪ ಕಾಟನ್ನಿಗೆ ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ನ ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಈ ರೀತಿ ಇಯರ್ ಬಡ್ನೇ ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ಒರೆಸ್ಕೊಂಡ್ಬಿಡ್ಬೋದು. ಅದೆಲ್ಲ ಆದಮೇಲೆ ನಾವು ಆ ಇಯರ್ ಬಡ್ಗೆ ಸ್ವಲ್ಪ ನಾವು ನೈಲ್ ಪಾಲಿಶ್ ರಿಮೂವರ್ ಹಾಕ್ಕೊಂಡು ಮತ್ತೆ ನೀಟಾಗಿ ಒರೆಸ್ಕೊಂಡ್ರೆ ಅದು ನೀಟಾಗಿಬಿಡುತ್ತೆ. ಅದೆಲ್ಲ ಒರೆಸಿ ಆದಮೇಲೆ ಸ್ವಲ್ಪ ಇಯರ್ ಬಡ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಬಿಡಿ. ಯಾಕಂದರೆ ಅದು ನೈಲ್ ಪಾಲಿಶ್ ರಿಮೂವರ್ ಸ್ಮೆಲ್ ಇರುತ್ತಲ್ಲ, ಅದಾಗೆ ಉಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ನಾವು ಈ ರೀತಿ ಬ್ರಷ್ ಇರುತ್ತಲ್ಲ ಅದಕ್ಕೂ ನಾವು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಒರೆಸ್ಕೊಳ್ಬೇಕು. ಅದಾದಮೇಲೆ ನಾನು ಸ್ವಲ್ಪ ಮಾಡಿರುವಂಥ ಪುಡಿನ ಆ ನೈಲ್ ಪಾಲಿಶ್ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ದೊಡ್ಡ ಬಾಟಲ್ನ ತೊಗೊಂಡು ನಾವು ಮಾಡ್ಕೊಳ್ಬೋದು. ನಾನು ಒಂದು ಚಿಕ್ಕ ಬಾಟಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದ್ರಲ್ಲಾದರೂ ಮಾಡ್ಕೊಳ್ಳಿ ಅಥವಾ ದೊಡ್ಡದ್ರಲ್ಲಾದರೂ ಮಾಡ್ಕೊಳ್ಳಿ. ಈ ಥರ ಒಂದು ಸಣ್ಣ ಸ್ಪೂನಲ್ಲಿ ನಾನು ಸ್ವಲ್ಪನೇ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಸಹ ಅಷ್ಟೇ ಸ್ವಲ್ಪ ಹರಳೆಣ್ಣೆ, ಪರಿಶುದ್ಧವಾದ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು. ಅಂದರೆ ನಾವು ಕಾಡಿಗೆನ ಮಾಡಬೇಕಾದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮಾಡಬೇಕಾದ್ರೆ ನಾವು ಐಲೈನರ್ ಅಂದರೆ ಸ್ವಲ್ಪ ಲಿಕ್ವಿಡ್ ಟೈಪ್ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಆ ರೀತಿ ಹಾಕಿ ಆದಮೇಲೆ ಒಂದು ಸಣ್ಣದಾಗಿರುವಂಥ ಒಂದು ಕಡ್ಡಿ ಅಥವಾ ಟೂತ್ ಪಿಕ್ ಏನಾದರೂ ಇದ್ದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಮುಚ್ಚಿಬಿಟ್ಟು ಆದಮೇಲೆ ಈ ರೀತಿ ನೀಟಾಗಿ ಅದನ್ನು ಶೇಕ್ ಮಾಡಿ ಎಲ್ಲ ಕಡೆಯಿಂದನೂ ಶೇಕ್ ಮಾಡಿದಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರುವಂತಹ ಒಂದು ಐಲೈನರ್ ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ, ನೋಡಿ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಇದು ನಾವೇ ಸೋಪ್ ಹಚ್ಚಿ ತೊಳೆಯೋ ತನಕ ಅಥವಾ ಎಣ್ಣೆ ಹಾಕಿ ಉಜ್ಜೋ ತನಕನೂ ಅದು ಹೋಗೋದಿಲ್ಲ. ನೋಡಿ ಎಷ್ಟು ಶೈನಿಂಗ್ ಕೂಡ ಇದೆ. ಅದು ನಮ್ಮ ಕಣ್ಣಿಗೆ ಹಚ್ಕೊಂಡ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾನು ಇದನ್ನು ವಾಟರ್ ಪ್ರೂಫ್ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಮೇಲಿಂದ ನೀರು ಹಾಕ್ತಾ ಇದ್ದೀನಿ, ಅದು ಸ್ಪ್ರೆಡ್ ಕೂಡ ಆಗ್ತಾ ಇಲ್ಲ, ಹಾಗೆಯೇ ಅದು ಹೋಗ್ತಾನೂ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾವು ಐಲೈನರ್ ತೊಗೊಳಕ್ಕೆ ಮತ್ತು ಕಾಡಿಗೆ ತೊಗೊಳಕ್ಕೆ ಅಂತ ಎಷ್ಟು ಹಣ ವ್ಯರ್ಥ ಮಾಡಿರ್ತೀವಿ. ಈ ರೀತಿ ವೇಸ್ಟ್ ಪ್ರಾಡಕ್ಟಿಂದ ಮನೆಯಲ್ಲೇ ಮಾಡ್ಕೊಂಡಾಗ ನಮಗೆ ಒಂದು ಪ್ಯೂರ್ ಆದಂತಹ ಐಲೈನರ್ ಆಗಿರ್ಬೋದು ಅಥವಾ ಕಾಡಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ನಾನು ಪುಡಿ ಮಾಡಿದ್ನಲ್ಲ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಶಾಪಲ್ಲಿ ತೊಗೊಳ್ಳೋ ಐಲೈನರ್ಗೆಲ್ಲ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಆದರೆ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಏನಿರಲ್ಲ, ತುಂಬ ದಿನ ಉಪಯೋಗಿಸ್ಬೋದು, ಏನೂ ಆಗೋದಿಲ್ಲ. ನೆಕ್ಸ್ಟ್ ನಾನು ಟೂತ್ ಪೌಡರ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ತೆಂಗಿನ ಚಿಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏನಾದರೂ ಹಲ್ಲು ನೋವಿನ ಸಮಸ್ಯೆ ಇದೆ ಅಥವಾ ಅಲ್ಲಲ್ಲಿ ಏನಾದರೂ ರಕ್ತ ಏನಾದರೂ ಬರುತ್ತೆ ಕೆಲವರಿಗೆ, ಅಂಥವರು ಸ್ವಲ್ಪ ಲವಂಗ ಪುಡಿ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟು. ಈ ರೀತಿ ನಾವು ಹಲ್ಲು ಪುಡಿ ಮಾಡಿಕೊಂಡು ಉಜ್ಜಿದಾಗ ಹಲ್ಲು ತುಂಬ ಯೆಲ್ಲೋ ಕಲರ್ ಇದ್ದರೆ ತುಂಬ ಶೈನಿಂಗ್ ಆಗಿ ಆಗುತ್ತೆ. ಹಾಗೆಯೇ ನೆಕ್ಸ್ಟು ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಪ್ಯಾಕ್ ಇದು ಏನಾದರೂ ಟ್ಯಾನ್ ತುಂಬ ಕೈಯಲ್ಲಿ ಅಥವಾ ಫೇಸಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಈ ಪ್ಯಾಕನ್ನು ಯೂಸ್ ಮಾಡ್ಕೊಳ್ಳೋದು. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ 1 ಸ್ಪೂನಷ್ಟು ತೆಂಗಿನ ಚಿಪ್ಪಿನ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಸ್ವಲ್ಪ ಗಟ್ಟಿಯಾದಂಥ ಫ್ರೆಶ್ ಆಗಿರುವಂಥ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಫೇಸ್ ಪ್ಯಾಕ್ ಅಥವಾ ಬಾಡಿಯಲ್ಲಿ ಎಲ್ಲಿ ಟ್ಯಾನ್ ಆಗಿದ್ರೂ ಸಹ ಇದನ್ನು ಹಚ್ಕೊಳ್ಬೋದು, ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ. ಇದನ್ನು ಮೂರನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 20 ನಿಮಿಷ ಹಾಗೇನೆ ಅದನ್ನು ರೆಸ್ಟಲ್ಲಿ ಇಡಬೇಕು. ಅಂದರೆ ಅದು ಒಂದು 20 ನಿಮಿಷ ಅದು ನೆನಿಬೇಕು. ಆನಂತರ ನಮಗೆ ಎಲ್ಲಿ ಟ್ಯಾನ್ ಹೆಚ್ಚಾಗಿರುತ್ತೆ ಆ ಒಂದು ಜಾಗಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು, ಅಂದರೆ ಅದೆಲ್ಲ ಫುಲ್ಲು ಡ್ರೈ ಆಗುತ್ತೆ, ಆನಂತರ ನಾವು ತೊಳ್ಕೊಳ್ಬೇಕು. ತೊಳ್ಕೊಂಡಾದ್ಮೇಲೆ ಒಳ್ಳೆ ರಿಸಲ್ಟ್ ನೋಡ್ಬೋದು ನೀವು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಥಂಬ್ನೇಲಲ್ಲಿ ಎಷ್ಟು ಲಿಸ್ಟ್ ಹಾಕಿದ್ದೀನಿ ಅಷ್ಟೂ ನಾನು ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕೆ ಹೋದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಪಾರ್ಟ್ ವೈಸ್ ಮಾಡಿಕೊಂಡು ಪಾರ್ಟ್ 1 ಪಾರ್ಟ್ 2 ಈ ಥರ ಮಾಡಿಕೊಂಡು ಮಾಡ್ತೀನಿ. ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತವೆ, ಅದನ್ನು ನೋಡಿ. ಹಾಗೆಯೇ ಎಲ್ಲರಿಗೂ ನಿಮ್ಗೆ ಯಾರ್ಯಾರು ಗೊತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ನಾನು ಅದನ್ನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ.
ಇಟ್ಟು ಆದಮೇಲೆ ಇವಾಗ ನಾನು ಕೈಗೆ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಹಚ್ಕೊಳ್ಬೇಕು. ನಾನು ಸ್ಪೂನಲ್ಲೇ ಹಚ್ಕೊಂಡಿದ್ದೀನಿ, ಕೈಯಲ್ಲಿ ಕೂಡ ಹಚ್ಕೊಳ್ಬೋದು. ಹಚ್ಚಿ 1 ಅವರ್ ಆದಮೇಲೆ ತೊಳ್ಕೊಂಡೆ. ಡಿಫ್ರೆನ್ಸ್ ನೋಡಿ ಯಾವ ಥರ ಇದೆ ಅಂತ. ಅಂದರೆ ಟ್ಯಾನು ಪದೇ ಪದೇ ನಾವು ಹಚ್ತಾ ಇದ್ರೆ ಟ್ಯಾನ್ ಇರೋ ಜಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.